ನಮಸ್ಕಾರ. ಕರ್ನಾಟಕ ಗಿಲ್ಲಿ ಹೊಸ ಸಿನಿಮಾಗೆ ಹೀರೋಯಿನ್ ಯಾರು? ಕಾವ್ಯ ಶೈವ ಹೀರೋಯಿನ್ ಪಿಕ್ಸಾ ಎನ್ನುವಂಥ ವಿಚಾರದ ಬಗ್ಗೆ ನೀವು ಒಂದು ಮಾತಾಡೋಕೆ ಬಂದಿನಿ. ಏನಪ್ಪ ಅಂದರೆ ಇವತ್ತು ಕರ್ನಾಟಕದೊಳಗೆ ಬಿಗ್ ಬಾಸ್ ಸೀಸನ್ 12ರ ಗಿಲ್ಲಿ ನಟ ವಿನ್ ಆಗಿರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಮೊಟ್ಟ ಮೊದಲನೇದಾಗಿ KVN ಸಂಸ್ಥೆ ಅಂತಕ್ಕಂಥದ್ದು ಗಿಲ್ಲಿಗೆ ನೆರವಾಗಿ ನೀನೊಬ್ಬ ಪ್ರತಿಭೆ ಇದಿ, ಹೊರಗೆ ಬರಬೇಕು, ನಿನ್ನಿಂದ ನಾವು ಸದಾ ಬೆನ್ನಿಗೆ ಇರ್ತೀವಿ, ನೀ ಏನಾರು ಮಾಡತ್ತ ಒಳ್ಳೆ ಪ್ರತಿಭೆ ಇದಿ, ನಿನಗೆ ನಾವು ಯಾವಾಗಲೂ ಬೆಂಗಾವಲಾಗಿರ್ತೀವಿ, ಬಾ ನೀವು ಹೊರಗೆ ಅಂತೇಳಿ ಒಂದು ಅವಕಾಶ ಕೊಟ್ಟು ಬಿಟ್ಟಾರ. ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ ಗೆದ್ದ ಮೇಲೆ ಇಷ್ಟು ದಿನ ಕಾಮಿಡಿಯನ್ನಾಗಿ ಸೈಡ್ ರೋಲ್ ಆಗಿ ಅಲ್ಲಿ ಭಿಕ್ಷೆ ಬೇಡಿಕೊಂಡು ಅಥವಾ ಆ ಒಂದು ಕೇಳಿ ಪಡೆಯುವಂತಹ ಭಿಕ್ಷೆ ಅಂತಲ್ಲ, ಕೇಳಿ ಪಡೆಯುವಂತಹ ಒಂದು ಸಂಭಾವನೆ ಒಳಗೆ ಗಿಲ್ಲಿ ಇದ್ದ. ಬಟ್ ಆತನನ್ನು ಹುಡುಕೊಂಡು ಬರುವಂಥ ಸಂದರ್ಭದೊಳಗೆ ಗಿಲ್ಲಿ ಅದಾನ ಇವತ್ತು. ಅಂದ್ರೆ ಆತನನ್ನೇ ಒಂದು ಸಂಸ್ಥೆ ಹುಡ್ಕೊಂಬಂದದ್ದು. ಅದು ಸಣ್ಣ ಸಂಸ್ಥೆ ಅಲ್ಲ, ಏನೋ ಕಾಂಜಿ ಪಿಂಜಿ ಸಂಸ್ಥೆ ಅಲ್ಲ, KVN ಸಂಸ್ಥೆ, ವೆಂಕಟನಾರಾಯಣ ಎನ್ನುವಂಥವ್ರು ದೊಡ್ಡ ಸಂಸ್ಥೆ ಮಾಡ್ಯಾರ. ದೊಡ್ಡ ಸಿನಿಮಾಗಳು ಮಾಡಾಕಚ್ಚಾರ. ಟಾಕ್ಸಿಕ್ ಅನ್ನುವಂಥ ದೊಡ್ಡ ಸಿನಿಮಾ ಮಾಡ್ಯಾರ. ಇತ್ತಾಗ KD ಅನ್ನೋ ದೊಡ್ಡ ಸಿನಿಮಾ ಮಾಡ್ಯಾರ. ಇತ್ತೀಚೆಗೆ ಸಂಸ್ಥೆ ಹೊರಗಡೆ ಈ ಕಡೆ ತಮಿಳ್ನಾಡಿನ CM ಆಗಿರ್ತಕ್ಕಂಥ ವಿಜಯ್ ಜನನಾಯಕನ ಅಂತ ಸಿನಿಮಾ ಮಾಡೋ ಅಂಥ ದೊಡ್ಡ ಸಂಸ್ಥೆ ಇಡೀ ಭಾರತ ದೇಶದೊಳಗೆ 5 ಭಾಷೆಯಲ್ಲಿ ಹೆಸರಾಗೈತೆ. ಆ ಸಂಸ್ಥೆಯಿಂದ ಗಿಲ್ಲಿಗೆ ಕಾಲ್ ಬಂದದ, ನೀನು ಸಿನಿಮಾ ಮಾಡ್ಬೇಕಂತೇಳಿ. ಆದ್ರೆ ಅವ್ರಿಗೂ ಕೂಡ ಕಾಮಿಡಿ ವಿಡಿಯೋ ಮಾಡೋದ್ರ ಮುಖಾಂತರ ಗಿಲಿ ಕೊಟ್ಟ. ಅಂದ್ರೆ ಒಂದು ಕಮೆಂಟ್ ಕೊಟ್ಟ, ಯಾರು ಇರ್ಬೋದು ನನ್ನ ಸಿನಿಮಾಕ್ಕೆ ಹೀರೋಯಿನ್ನ ಅಂತ ಕೇಳಿದಾಗ ಶ್ರೀಲೀಲನ ಫೋಟೋ ತೋರಿಸ್ತಾರೆ. ಸೊ ಅದು ಶ್ರೀಲೀಲನ ಫಿಕ್ಸಾ ಅಥವಾ ಹೀರೋಯಿನ್ ಯಾರು ಫಿಕ್ಸು? ಇಲ್ಲಿ ಬಹುದೊಡ್ಡ ಚರ್ಚೆ ಇದೆ ಅಭಿಮಾನಿಗಳ ಬಳಗದೊಳಗೆ. ಯಾಕಪ್ಪ ಅಂದ್ರೆ ಗಿಲ್ಲಿ ಜೊತೆಗೆ ಕಾವ್ಯಾಳನ್ನು ಭಾಳ ಮನಸ್ಸಿಗೆ ತೊಗೊಂಡ್ಬಿಟ್ಟಾರ. ಮನಸ್ಸಿಗೆ ತೊಗೊಂಡಾರಪ್ಪ ಅಂತಂತಂದ್ರೆ ಈಗ ಗಿಲ್ಲಿಗೆ ಯಾರು ಹೀರೋಯಿನ್ ಆಗಬೇಕು? ಈಗ ಶ್ರೀಲೀಲನ ಫೋಟೋದೊಳಗೆ ತೋರಿಸ್ಯಾರ. ಇದಂತೂ ಫಿಕ್ಸಾ ಅಥವಾ ಎಪೆಕ್ಸಾ ಎನ್ನುವಂಥದ್ದು ಒಂದು ಗೊತ್ತಾಗ್ತಿಲ್ಲ. ಆದರೂ ಕೂಡ ಒಂದು ವಿಚಾರವನ್ನು ಹೇಳಬಲ್ಲೆ, ಜಿಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಕಾಂಟ್ರವರ್ಸಿಯಾಗಿ ಅಥವಾ ಬೆಳೆದ ಮೇಲೆ ಜನರು ಹೆಂಗೆ ಆತನ ಗುರುತಿಸ್ತಾರೋ ಹಂಗೆ ಸಿನಿಮಾ ಮಾಡೋರಿಗೆ ಯಾರು ಪಬ್ಲಿಸಿಟಿ ಇರ್ತಾರೋ ಅವರು ಭಾಳ ಮುಖ್ಯ. ಇಲ್ಲಿ ಜನರ ಭಾವನೆಗಳನ್ನು ಚರ್ಚೆ ಮಾಡಲಿಕ್ಕೋಸ್ಕರನೇ ಈ ಯೂಟ್ಯೂಬ್ ವೀಡಿಯೋನ ಒಂದು ಬಿಟ್ರೆ ಯಾರನ್ನು ಹೀರೋಯಿನ್ ಹಾಕೋಬೇಕು ಅಂತ ಅವರು ಕನ್ಫ್ಯೂಸ್ ಒಳಗದಾರ. ಸೊ ಹಂಗಾಗಿ ಇಲ್ಲಿ ಈ ಕಡೆ ಶ್ರೀಲೀಲನ ಹಾಕೋಬೇಕಂದ್ರೆ ಆಲಾಗಲೂ ಅವರು ಬೈ ಟು ಲವ್ ಎನ್ನುವಂಥ ಸಿನಿಮಾದೊಳಗೆ ಇವರಿಬ್ಬರು ಆ್ಯಕ್ಟಿಂಗ್ ಮಾಡ್ಯಾರ. ಬಟ್ ಅಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ಯಾನ. ಈ ಆಕೆಗೆ ಒಂದಷ್ಟು ಪ್ರಪೋಸ್ ಕೂಡ ಮಾಡ್ತಾನೆ ಸಿನಿಮಾದೊಳಗೆ. ಸೊ ಹಂಗಾಗಿ ಕಾಮಿಡಿ ಮುಖಾಂತರ ತೋರಿಸಿರ್ಬೋದು ಅಂತಕ್ಕಂಥದ್ದು ನನ್ನ ಆಲೋಚನೆ. ಇನ್ನೊಂದು ಏನಪ್ಪ ಅಂದ್ರೆ ಎಲ್ಲ ಕಮೆಂಟ್ ಬಾಕ್ಸ್ ಒಳಗೆ ಅಥವಾ ಅವರಿಬ್ಬರ ಒಂದು ಸ್ಟೇಟಸ್ ಒಳಗೆ ಅವರಿಬ್ಬರ ಒಂದು ಕಮೆಂಟ್ ಒಂದು ಪ್ರೊಫೈಲ್ ಒಳಗೆ ಚೆಕ್ ಮಾಡ್ತಪ್ಪ ಅಂದ್ರೆ ಗಿಲ್ಲಿ ಒಂದು ಕಮೆಂಟ್ ಬಾಕ್ಸಲ್ಲಿ ಹೊಡಿತಪ್ಪ ಯಾವಾಗಲೂ ಗಿಲ್ಲಿ ಕಾವ್ಯ ಫೆರವರ, ಗಿಲ್ಲಿ ಕಾವ್ಯ ಸೂಪರ್ ಜೋಡಿ, ಹಂಗೆ ಹಿಂಗೆ. ಈಕೆಗೂ ಕೂಡ ಕಾವ್ಯ ಒಂದು ಪೋಸ್ಟ್ ಬಿಟ್ಟಾಳ, ಅದು ಮಾಯಾವಿ ಆ ಹಾಡು ಒಂದು ಕಮೆಂಟ್ ಕೊಟ್ಟರೆ ಅಲ್ಲಿ ಕೂಡ ಎಲ್ಲರೂ ಗಿಲ್ಲಿ 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 ಕಾವು ಸೂಪರ್ ಕಪಲ್. ಸೊ ಇಷ್ಟು ವಿಡಿಯೋಗಳಂತೂ ಇಷ್ಟು ಹರಿದಾಡಕ್ಕೆ ಬಿಟ್ಟವ. ಗಿಲ್ಲಿ ಸಿನಿಮಾಕ್ಕೆ ಕಾವ್ಯನೇ ಹೀರೋಯಿನ್ ಎನ್ನುವಂಥ ಫಿಕ್ಸ್ ಮಾಡ್ಕೊಂಬಿಟ್ರಿ ಇವರು. ಅಂದ್ರೆ ಅಷ್ಟರ ಮಟ್ಟಿಗೆ ಗಿಲ್ಲಿ ಕಾವ್ಯನ ಬಿಟ್ಟು ಕೊಡದಿರುವಂಥ ಸಂದರ್ಭದೊಳಗೆ ಅಭಿಮಾನಿಗಳು ಕುಂತು ಬಿಟ್ಟಾರೆ. ಅಂದರೆ ಮುಂದಿನ ದಿನಮಾನಗಳಲ್ಲಿ ಈ ಎಲ್ಲವನ್ನು ಈ ಅಭಿಮಾನಿಗಳ ವಾತಾವರಣವನ್ನು ತಿಳ್ಕೊಂಡು ಹೀರೋಯಿನ್ ಫಿಕ್ಸ್ ಮಾಡ್ಬೇಕಂತ ಮಾಡ್ಯಾರೋ ಅಥವಾ ತಮಗೆ ತಿಳಿದ ನಾವು ಫಿಕ್ಸ್ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಕಾವ್ಯಾಳ ಹೆಸರು ಬಹುದೊಡ್ಡ ಚರ್ಚೆಗೆ ಬರಾಕತ್ತಿ ಬಿಟ್ಟೈತಿ. ಹೇಳಾಕಿಲ್ಲ, ನನಗನ್ಸಿದ ಮಟ್ಟಿಗೆ ಆಕೆಯನ್ನು ಫೈನಲ್ ಮಾಡ್ಬೋದು. ಇಲ್ಲಿ ಒಂದೇ ವಿಚಾರ, ಈಗ ಗಿಲ್ಲಿ ಕ್ರೇಜ್ ಇರೋದ್ರಿಂದ ಅವ್ರು ಹುಡ್ಕೊಂಬಂದಾರ, ಸಿನಿಮಾ ಆಫರ್ ಕೊಟ್ಟಾರ. ಸೊ ಅದೇ ರೀತಿಯಾಗಿ ಗಿಲ್ಲಿಯಿಂದ ಯಾರಿಗೆ ಕ್ರೇಜ್ ಅದ? ಸೊ ಆ ಒಂದು ಜೋಡಿ ಕ್ರೇಜ್ ಇರೋದೇ ಕಾವ್ಯಾಳಿಗೆ. ಸೊ ಅಂದರೆ ಇದು ಕಾವ್ಯಾಗ ಬಹುತೇಕ ಕಾವ್ಯ ಒಂದು ರೀತಿಯಿಂದ ಫಿಕ್ಸ್ ಆಗಿರ್ಬೋದು ಅಂತಕ್ಕಂಥದ್ದು ನನ್ನ ಭಾವನೆ ಮತ್ತು ಅಭಿಮಾನಿಗಳ ಭಾವನೆ. ಯಾಕಪ್ಪ ಅಂದ್ರೆ ಕಮೆಂಟ್ ಬಾಕ್ಸಲ್ಲೂ ಕೂಡ ಭಾಳ ಜನ ಹೇಳ್ತಾ ಇದ್ದಾರೆ, ಅಣ್ಣ ನಾನು ಮಾಡಿರುವಂಥ ನಿನ್ನೆ ವೀಡಿಯೋಕ್ಕೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕಾವ್ಯ ಫಿಕ್ಸ್ ಹೀರೋಯಿನ್ ಅಣ್ಣ, ನೀ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ಗೋಪಿನಾಥ್ ಅಂತ ಒಬ್ಬ ನಮ್ಮ ಫ್ರೆಂಡ್ ಅದನ್ನು, ಅವ್ನು ಕಮೆಂಟ್ ಮಾಡ್ತಿರ್ತಾನೆ. ನಾನು ಆತನ ಮುಖ ನೋಡಿಲ್ಲ, ನನ್ನ ಮುಖ ಆತ ದಿನ ನೋಡ್ತಿರ್ತಾನೆ. ಬಟ್ ಆತ ಕೂಡ ಹೇಳ್ತಾನೆ. ಆಮೇಲೆ ವರದರಾಜ್ ಅಂತಕ್ಕಂಥವ್ರು ಇವತ್ತು ಕೂಡ ಹೇಳಿದ್ರೆ ಫಿಕ್ಸ್ ಬಹುತೇಕ ಕಾವ್ಯ ಕೂಡ ಆತನಿಗೆ ಫಿಕ್ಸ್ ಆಗ್ಬೋದು. ಅಥವಾ ಸಿನಿಮಾ ಈ ಗಿಲ್ಲಿ ನಟ ಏನಪ್ಪ ಅಂತಂದ್ರೆ ಈ ಬಿಗ್ ಬಾಸಿಗೆ ಬರೋ ಸಿಚುವೇಶನ್ ಅಂತಿಲ್ಲ. ಎಲ್ಲರೂ ಬಿಗ್ ಬಾಸಿಗೆ ಬರ್ತಾನೆ ಚರ್ಚೆ ಮಾಡೋಕೆ ಈ ಬಿಜಿ ಆಗಿಬಿಡ್ತಾನೆ. ಇನ್ನು KVN ಸಂಸ್ಥೆ ಕೋಟಿಗಟ್ಟಲೆ ರೊಕ್ಕ ಅದ್ರಾಗ ಒಂದೊಂದು ಸಿನಿಮಾ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ ಅವರು. ಏನು 50 ಲಕ್ಷ 70 ಲಕ್ಷ 1 ಕೋಟಿ 2 ಕೋಟಿ ಸಿನಿಮಾ ಮುಗಿಸ್ತಾರೆ ಮಾಡ್ರಿ ಅವರು. ಸಣ್ಣ ರೊಕ್ಕ ಹಾಕಂಗಿಲ್ಲ ಅವರು. ಅಂಥ ಸಿನಿಮಾದೊಳಗೆ ಫ್ಯಾನ್ ಇಂಡಿಯಾ ಸಿನಿಮಾ ಅದು. ಅಂತಹ ಸಿನಿಮಾದೊಳಗೆ ಅವಕಾಶ ಸಿಕ್ಕತ್ತಪ್ಪ ಅಂದ ಬಳಿಕ ಹೀರೋಯಿನ್ ಕೂಡ ಅಷ್ಟು ಗಟ್ಸ್ ಇದ್ದದಕ್ಕೇನು ತೊಗೊಂಬರ್ತಾರೆ. ಗಟ್ಸ್ ಇದ್ದಕ್ಕೇನೋದಕ್ಕಿಂತ ಪ್ರಚಾರ ಇರುವಂಥದ್ದು ಅಥವಾ ಗಿಲ್ಲಿಗೆ ಯಾರು ಸೂಪರ್ ಜೋಡಿ ಅಂತೇಳಿ ಕರೆಯಕ್ಕಿಚ್ಚಾರಲ್ಲ, ಅದ ಜೋಡಿಯನ್ನು ಸೆಟ್ ಮಾಡ್ತಾರೆ ಅಂತಕ್ಕಂಥದ್ದು ಬಹುತೇಕ ಜನರ ಒಪಿನಿಯನ್. ಸೊ ಇದು ಏನಾಗ್ಬೋದು ಮುಂದಿನ ದಿನಮಾನಗಳಲ್ಲಿ ಗೊತ್ತಿಲ್ಲ. ಬೇರೆ ಹೀರೋಯಿನ್ ಆದರೂ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಆ ಜೋಡಿ ನೋಡಲಿಕ್ಕೆ. ಜನಗಳು ಮನಸ್ಸಿಗೆ ತೊಗೊಂಬಿಟ್ಟಾರ ಗಿಲ್ಲಿ ಕಾವ್ಯಾಳನ್ನೇ ನೋಡ್ಬೇಕಂತೇಳಿ. ಸೊ ಹಂಗಾಗಿ ಕಾವ್ಯಾಳನ್ನು ಬಹುತೇಕವಾಗಿ ಫಿಕ್ಸ್ ಮಾಡಬಹುದು. ಯಾಕಪ್ಪ ಆಕೆಗೂ ಕೂಡ ಒಂದಷ್ಟು ಪಬ್ಲಿಸಿಟಿ ಇದೆ. ಹಾಗಾಗಿ ಆಕೆಯಿಂದಲೂ ಕೂಡ ಅಭಿಮಾನಿಗಳು ಒಂದಷ್ಟು ಗೊಂದಲಕ್ಕೀಡಾಗಿದೆ. ಆರಾಮ್ ಸಿನಿಮಾ ನೋಡ್ಬೋದು. ಇವರಿಬ್ಬರು ಬಿಗ್ ಬಾಸಲ್ಲಿ ಮಸ್ತ್ ಜೋಡಿಯಾಗಿ ಅಥವಾ ಜೋಡಿಯಾಗಿ ಒಳಗಡೆ ಹೋಗಿದ್ರು, ಎಂಟ್ರಿ ಕೊಟ್ಟಿದ್ರು. ಸೊ ಹಂಗಾಗಿ
ಅದು ಎಲ್ಲೋ ಒಂದು ರೀತಿಗೆ ಅವರಿಬ್ಬರನ್ನು ಕೂಡ ಬದಲಾವಣೆ ಜಗತ್ತಿಗೆ ಕರ್ಕೊಂಡು ಹೊಂಟೈತೆ ಅನ್ನುವಂಥ ವಿಚಾರದೊಳಗೆ ಅವರು ಕೂಡ ಕುಂತು ಬಿಟ್ಟಾರೆ. ಸೊ ಹಂಗಾಗಿ ಅಭಿಮಾನಿಗಳು ಏನು ಬಯಸ್ತಾರೆ, ಪ್ರೇಕ್ಷಕ ಮನೋರಂಜನೆ ತೊಗೋಬೇಕಪ್ಪ ಅಂದ್ರೆ ಪ್ರೇಕ್ಷಕಿಗೆ ಇಷ್ಟ ಇರ್ಬೇಕು ಅದನ್ನು ನೋಡ್ಬೇಕಂತ. ಬೇರೆ ಯಾರನ್ನು ತೊಗೊಂಬಂದ್ರು ಕೂಡ ಇವನೊಂದು ಸ್ವಲ್ಪ ಕಾಮಿಡಿಯನ್ ಆಗಿರೋದ್ರಿಂದ ಯಾವುದೇ ಹೀರೋಯಿನ್ ಫೇಮಸ್ ಹೀರೋಯಿನ್ ತೊಗೊಂಬಂದ್ರು ಕೂಡ ಅಷ್ಟು ಸೂಟ್ ಆಗಲಿಕ್ಕಿಲ್ಲ. ಯಾಕಪ್ಪ ಅಂದ್ರೆ ಆಕೆ ಈಗ ಆಲ್ರೆಡಿ ಸಿನಿಮಾ ಮಾಡಿ ಹೀರೋಯಿನ್ ಆಗಿಬಿಟ್ಟಿರ್ತಾಳೆ. ಸೊ ಹಂಗಾಗಿ ಆಕೆಯನ್ನು ತೊಗೊಂಬಂತಪ್ಪ ಅಂದ್ರೆ ಇಲ್ಲಿ ಅವನಿಗೆ ಸೂಟ್ ಆಗಂಗಿಲ್ಲ. ಇದು ಮಾತ್ರ ಕಂಪಲ್ಸರಿ ಇಟ್ಟಿರ್ತಕ್ಕಂಥ ಬುತ್ತಿ. ಅದಾದ ನಂತರ ಹೊಸ ಹೀರೋಯಿನ್ ತೊಗೊಂಬಂದ್ರೆ ಅಷ್ಟು ಸುಲಭವಾಗಿ ಒಪ್ಕೊಳ್ಳಂಗಿಲ್ಲ ಜನ. ಯಾಕಂದ್ರೆ ಕ್ರೇಜ್ ಇದ್ದರೆ ಇಬ್ಬರಿಗೂ ಕ್ರೇಜ್ ಇದ್ದರೆ ಒಂದಷ್ಟು ಆ ಸಿನಿಮಾದ ಕ್ರೇಜ್ ಕೂಡ ಒಂದಷ್ಟು ತೂಕ ಜಾಸ್ತಿ ಆಗ್ತದೆ, ಇಲ್ಲಪ್ಪ ಜಾಸ್ತಿ ಆಗಂಗಿಲ್ಲ. ಸೊ ಹಂಗಾಗಿ ಇಲ್ಲಿ ಕಾವ್ಯಾಳನ್ನು ಗಿಲ್ಲಿಯನ್ನು ಕೂಡಿಸಿಬಿಟ್ರೆ ಆ ಎರಡರ ತೂಕನೂ ಜಾಸ್ತಿ ಆಗಿಬಿಡ್ತದೆ. ಇಲ್ಲಿ ಜನಗಳು ಬಯಸ್ತಾರದು ಅದೇನು ಅಂತಾರಲ್ಲ, ರೋಗಿ ಬಯಸಿದ್ದು ಹಾಲನ್ನು ಡಾಕ್ಟ್ರ್ ಬಯಸಿದ್ದು ಹೇಳಿದ್ದು ಕೂಡ ಹಾಲನ್ನು ಅಂತ. ಸೊ ಹಂಗೆ ಆಗಿಬಿಡ್ತದೆ ಇದೀಗ. ಆಲ್ಮೋಸ್ಟ್ ಅಲ್ಲಿ ಗಿಲ್ಲಿ ಕಾವ್ಯ ಜೋಡಿ ಬಿಗ್ ಬಾಸ್ ಒಳಗೆ ಭಾಳಷ್ಟು ಹೆಸರು ಮಾಡಿತ್ತು. ಅದರ ಜೊತೆಗೆ ಅವರಿಬ್ಬರ ಬಾಂಡಿಂಗ್ ಕೂಡ ತುಂಬ ಚೆನ್ನಾಗಿದೆ. ಇವತ್ತಿಗೂ ಕೂಡ ಟ್ರೋಲರ್ಸ್ ಪೇಜಸ್ಗಳಲ್ಲಿ ಅಥವಾ ಇನ್ಸ್ಟಾ ವಿಡಿಯೋಗಳಲ್ಲಿ ರೀಲ್ಸ್ಗಳಲ್ಲಿ ಇವರಿಬ್ಬರದ್ದು ಭಾಳಷ್ಟು ವ್ಯೂಸ್ ಪಡ್ಕೊಳ್ತಾ ಇದೆ. ಇವರಿಬ್ಬರದ್ದು ಒಂದಷ್ಟು ಮಸ್ತ್ ವಿಡಿಯೋಗಳು ಓಡ್ತವೆ. ಆಮೇಲೆ ಇವರಿಬ್ಬರು ಜೋಡಿನೇ ಒಂಥರ ರೋಮಾಂಚಕ. ಅದು ರೋಮಾಂಚಕ ಅದು ಯಾವುದೋ ಒಂದು ಹಾಡು ಬಂದೈತೆ. ಸೊ ಅದು ಭಾರಿ ಹಾಡೈತಪ್ಪ. ಸೊ ಆ ಹಾಡಿನ ಪ್ರಕಾರ ಇವರಿಬ್ಬರು ಸಿನಿಮಾನ ಕೂಡ ಸೆಟ್ ಇರ್ಬೋದು ಅಂತಕ್ಕಂಥದ್ದು. ಇದಕ್ಕೆಲ್ಲದಕ್ಕೂ ಕೂಡ ನಾಳೆ 21 ತೆರೆ ಬೀಳುತ್ತೆ. ಅದೇ ರೀತಿ ಕಲರ್ಸ್ ಕನ್ನಡದೊಳಗೂ ಕೂಡ ಒಂದು ಅದ್ಯಾವುದು ಚಿತ್ತಾರ ಅವಾರ್ಡ್ಸ್ನಲ್ಲಿ ಕೂಡ ಅಲ್ಲಿ ಕೂಡ ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾನೆ. ಎರಡೂ ಕೂಡ ಒಂದೇ ದಿನ ಬಂದುಬಿಟ್ಟು ಅದು ಎಪಿಸೋಡ್ ಯಾವಾಗ ನೋಡ್ಬೇಕು, ಇದನ್ನು ಯಾವಾಗ ನೋಡ್ಬೇಕು ಒಂದು ಗೊತ್ತಾಗ್ತಿಲ್ಲ. ನೋಡೋಣ, ಇದೆಲ್ಲ ಬೆಳಗ್ಗೆ ಮುಂಜಾನೆ ಮಧ್ಯಾಹ್ನ ಬಗೆಯಿರ್ಬೋದು, ಅದು ಸಂಜೆಗೆ ಆಗ್ತಾರೆ ಕಲರ್ಸ್ ಕನ್ನಡದೊಳಗೆ. ನೋಡೋಣ, ಅಲ್ಲಿ ಕೂಡ ಒಂದು ಡೈಲಾಗ್ ಹೊಡಿತಾನೆ, ಯಾವನೋ 10 ಜನ ಹೊಡೆದನು ಡಾನ್ ಅಲ್ಲ ನಾನು, ಯಾವನೋ 10 ಜನ ಹೊಡೆದು ಡಾನ್ ಆದವನಲ್ಲ ನಾನು ಹೊಡೆದಿರೋ 10 ಜನನು ಡಾನಿ ಅಂತ ಹೇಳ್ತಾನೆ. ನಮಗೆ ಅಷ್ಟು ಗೊತ್ತಾಗಿಲ್ಲ, ನಾವು ಏನೈತೆ ವಿವರಣೆ ಕೊಡೋರು ಅಷ್ಟೇ, ಅಷ್ಟರ ಮಟ್ಟಿಗೆ ದೊಡ್ಡವರಲ್ಲ. ಸೊ ಏನಾರ ತಪ್ಪು ಹೊಟ್ಟೆಗೆ ಹಾಕೋರಿ. ಇಲ್ಲಿ ಬಹುತೇಕ ನನಗನ್ಸಿ ನನ್ನ ಅನಾಲಿಸಿಸ್ ಪ್ರಕಾರ ಕಾವ್ಯಾಳೆ ಫಿಕ್ಸ್ ಆಗ್ಬೋದು ಅಂತಕ್ಕಂಥದ್ದು, ಇಲ್ಲ ಹೊಸ ಹೀರೋಯಿನ್ ಆಗ್ಬೋದು. ಬಟ್ ಈಗಿರ್ತಕ್ಕಂಥ ಶ್ರೀಲೀಲಾ ಆಗಿರ್ಬೋದು, ಸಮಂತ ಆಗಿರ್ಬೋದು, ಇನ್ನೊಬ್ಬಾಕೆ ಆಗಿರ್ಬೋದು, ರಶ್ಮಿಕಾ ಮಂದಣ್ಣ ಅಂತ ಮದುವೆ ಆಗಿ ಹೋದ್ಲು. ಸೊ ಆಕಿನ ಇಲ್ಲಿ ಕರ್ಕೊಂಬರೋದು ಇಲ್ಲ, ಅವ್ರಿಗೆ ಫೇಮ್ ಇದ್ದವರೇ ಬೇಕು. ಫೇಮ್ ಇದ್ದವರಪ್ಪ ಈಗ ಸದ್ಯಕ್ಕೆ ಗಿಲ್ಲಿಗೆ ಸೂಟ್ ಆಗುವಂಥದ್ದು ಆಕೆ ಕಾವ್ಯ. ಬಟ್ ಹೊಸಬ್ರನ್ನ ಕರ್ಕೊಂಬಂದ್ರೆ ಜನ ಅಷ್ಟು ತೊಗೊಳಂಗಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಸೊ ಹಂಗಾಗಿ ನಿಮ್ಮ ಭಾವನೆ ಏನು ಅನ್ಸಕತ್ತೈತೆ, ಕಾವ್ಯಾಳೆ ಹೀರೋನ ಆಗ್ಬೋದಾ ಅಂತಕ್ಕಂಥ, ಅಥವಾ ಹೊಸಬ್ರು ಹೀರೋನು ಅಳಿವ್ರಂತೂ ನೋ ಚಾನ್ಸ್. ಅವ್ರು ಯಾಕಪ್ಪ ಎಲ್ಲರೂ ಸೆಟ್ ಆಗಿಬಿಟ್ಟಿರ್ತಾರೆ, ಈ ಕಾಮಿಡಿಯನಿಗೆ ಸೂಟ್ ಆಗಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಸೊ ನಿಮಗೆ ಏನು ಅನ್ಸಕತ್ತೈತೆ ಅಂತ ತಿಳಿಸ್ರಿ ಅಂತ ಹೇಳ್ತಿ. ಇವನೇ ಮುಗಿಸ್ಕೊಳ್ತೀನಿ. ಧನ್ಯವಾದಗಳು.